ಸರ್ ಇವಾಗ ಇನ್ನೊಂದು ಸಿನಿಮಾಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಅಂತಿದ್ದೀರಾ, ಕ್ಲೂ ಕೊಡ್ಬೋದಾ ಸರ್? ಯಾವುದು? ಇಟ್ಸ್ ಅ ರಾಮ್ ಕಾಮ್, ಅದೇ ಅಷ್ಟು ಹೇಳಬಲ್ಲೆ. ಬಿಕಾಸ್ ಐ ಲೈಕ್ ಟು, ನಾನು ಅದನ್ನ ಯಾವ ರೀತಿ ಅನೌನ್ಸ್ ಮಾಡಬೇಕು ಆ ರೀತಿ ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಂದ್ರೆ ಇಲ್ಲಿಯ ನಿರ್ದೇಶಕರೇನ ಮತ್ತೆ ನೀವು? ಇಲ್ಲ, ಹೊರಗಡೆ ಅವರಮ್ಮ. ಆ್ಯಕ್ಚುಲಿ ಅದು ಸುಕುಮಾರ್ ಅವ್ರ ಟೀಮ್, ನಮ್ಮ ಪುಷ್ಪ ಎಲ್ಲ ತೆಗೆದಿದ್ದಾರಲ್ಲ, ಆ ಡೈರೆಕ್ಟರ್ ಟೀಮಿಂದ ಬಂದಿರೋದು ಅದು. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಎಲ್ಲ ಇಲ್ಲಿನವ್ರೆ, ಓಕೆ ಸರ್. ಕರ್ನಾಟಕದ ಪ್ರೊಡಕ್ಷನ್ ಹೌಸ್ ಎಲ್ಲ ಇಲ್ಲಿನವ್ರೆ, ಡೈರೆಕ್ಟರ್ ಮಾತ್ರ ಅಲ್ಲಿಂದ ಬಂದಿದ್ದಾರೆ. ಓಕೆ ಸರ್, ಮಾರ್ಕ್ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ. ಯಾಕೆ ಒಬ್ಬ ನಿರ್ದೇಶಕನಾಗಿರೋದ್ರಿಂದ ಆ ನಿರ್ದೇಶಕ ಮ್ಯಾಕ್ ಸಿನಿಮಾ ಮೂಲಕ ಸೂಪರ್ ಹಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಅಂತ ಬಂದಾಗ ಅದಿನ್ನ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ನಿರ್ದೇಶಕರ ಜೊತೆ ಕೂತ್ಕೊಂಡು ನೀವು ಕೆಲಸ ಮಾಡಿದ್ದೀರಾ? 100%. ಎಲ್ಲ ಮಾರ್ಕಲ್ಲೂ ಕೂತಿದ್ದೆ, ಮ್ಯಾಕ್ಸಲ್ಲೂ ಕೂತಿದ್ದೆ. ಆ ಥರ ಇದು ಜವಾಬ್ದಾರಿಯಿಂದ ಕೂತ್ಕೊಳ್ಳೋದಲ್ಲ, ಸಿನಿಮಾ ನಮ್ಮದು, ಮಾಡಲೇಬೇಕು ನಾವು. ನಾನು ಇಂಟ್ರೆಸ್ಟ್ ತೊಗೊಂಡು ಎಲ್ಲದರಲ್ಲೂ ಇರ್ತೀನಿ, ನಾನು ಆ ಥರ ಯಾವುದೋ ಬಿಟ್ಬಿಟ್ಟು ಬರಲ್ಲ ನಾನು. ಆ್ಯಂಡ್ ಡೈರೆಕ್ಟರಿಗೆ ಜವಾಬ್ದಾರಿ ಅನ್ನೋದಕ್ಕಿಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ವೀಕ್ಷಕರು, ನನ್ನ ಸಿನಿಮಾ ಬರೋ ವೀಕ್ಷಕರು ಅರ್ಥ ಆಗಿದ್ದಾರೆ ಅವ್ರಿಗೆ. ಫಸ್ಟ್ ಟೈಮ್ ಮಾಡಿದಾಗ ಅವರಿಗೆ ಅಷ್ಟು ಪರಿಚಯ ಇರಲಿಲ್ಲ ನಮ್ಮ ವೀಕ್ಷಕರೇನು, ಕನ್ನಡ ಆಡಿಯನ್ಸ್ ಯಾವ ಥರ. ಒಂದು ರಿಲೀಸಲ್ಲಿ ನೋಡಿಬಿಟ್ರು ಅವ್ರು ಅದನ್ನು, ಯಾವ ಥರ ವಿಸಿಲ್ಸ್ ಹೊಡಿತಾರೆ, ಯಾವುದಕ್ಕೆ ಎಕ್ಸೈಟ್ ಆಗ್ತಾರೆ, ಯಾವುದನ್ನು ಖುಷಿ ಪಡ್ತಾರೆ, ಅವ್ರನ್ನ ಹೇಗೆ ಆರಾಧಿಸ್ತಾರೆ ಇವತ್ತು ಅಂದ್ಬಿಟ್ಟದೆ. ಇಟ್ಸ್ ಸಮಥಿಂಗ್ ಹಿ ಲರ್ನ್ಡ್ ಇನ್ ಒನ್ ರಿಲೀಸ್. ಸೊ ಇದರಲ್ಲಿ ಬಂದು ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದ್ದಾರೆ ಅವರು. ನಿಮ್ಮ ಮಗಳನ್ನ ಕೂಡ ಇಂಡಸ್ಟ್ರಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಸ್ಲೋಲಿ. ಮ್ಯಾಕ್ಸ್ ಅಲ್ಲಿ ಒಂದು ಪ್ರಯತ್ನ ಆಯ್ತು, ಈಗ ಮಾರ್ಕ್ ಅಲ್ಲಿ ಅದನ್ನ ಜನ ಒಪ್ಕೊಂಡು. ಓಪನ್ ಆಗಿ ಹೇಳ್ತೀನಿ ದೀಪಿಕಾ ಅವರೇ, ನಾನು ಯಾವುದೂ ಮಾಡಿಲ್ಲ. ಅವ್ರಿಗೆ ಏನು ಬೇಕೋ ನಾನು ಟ್ರೈನಿಂಗ್ ಮಾಡ್ತಾಯಿದ್ರು, ಇನ್ನೊಂದು ಮಾಡ್ತಾಯಿದ್ರು, ನಾನು ಸಪೋರ್ಟ್ ಮಾಡಿದ್ದೇನೆ ಹೊರತು ಯಾರಿಗಾನ ಹೋಗಿ ನಾನು ಅವಕಾಶ ಕೊಡಿ ಅವರಿಗೆ ಮಾಡಿ ಅಂತ ಹೇಳಿಲ್ಲ. ಅವಕಾಶ ಕೇಳಿದ್ದೀನಿ. ಅಂದರೆ ಅರ್ಜುನಿಗೆ ಒಂದ್ಸತಿ ಕೇಳಿದ್ದೆ ತುಂಬ ಹಿಂದೆ, ಅರ್ಜುನ್ ನಿಮ್ದು ಏನಾದ್ರು ಟ್ರ್ಯಾಕ್ ಸಿಂಗಿಂಗ್ ಇದ್ದರೆ ಏನಾರಿದ್ರೆ ಕರೆಸಿ ಮಾಡಿ. ಅವತ್ತು ಅರ್ಜುನ್ ನನಗೆ ಹೇಳಿದ್ರು, ಅಯ್ಯೋ ಸರ್ ಏನು ಸರ್ ನೀವು ಕೇಳಬೇಕಾ ನಮಗೆ ಅಂತ. ಹೆಂಗಲ್ಲಪ್ಪ, ನನಸಿ ಕಲೆ ಬೇರೆ, ಪ್ರತಿಯೊಬ್ಬರು ತಪಸ್ಸು ಮಾಡಿ ಬರೋದು ಅಲ್ಲಿಗೆ. ನನ್ನ ಮಗಳು ಅನ್ನೋದಕ್ಕೋಸ್ಕರ ಈಸಿ ಫ್ಲೋ ಕೇಳ್ತಲ್ಲ ನಾನು. ಓಕೆ ಅನ್ಸಿದ್ರೆ, ಗುಡ್ ಅನ್ಸಿದ್ರೆ ನೋಡಿ ಅಂತ ಹೇಳಿದ್ದು ಇದು 4-5 ವರ್ಷದ ಹಿಂದೆ. ಸೊ ಈಗ ಅಜನೀಶ್ ಅವ್ರಿಗೂ ಕೇಳಿದ್ದಾರೆ, ಅವ್ರು ಹಾಡೋದು ಕೇಳಿಸ್ಕೊಂಡಿದ್ದಾರೆ. ಅವಾಗ ಕರೀತಾ ಇರ್ತಾರೆ ಒಂದು ಟ್ರ್ಯಾಕಿಗೆ, ಇದಕ್ಕೆ ಇಂಟೋಲ್ ಬ್ಲಾಕಲ್ಲಿ ಹಾಡಿಸಿದ್ರು ಅವ್ರ ಕೈಯಲ್ಲಿ ಲಿರಿಕ್ಸ್ ಬರೆಸಿ ಮ್ಯಾಕ್ಸಲ್ಲಿ. ಸೊ ಇದರಲ್ಲಿ ನನಗೆ ಗೊತ್ತಿಲ್ಲ ಅವರು ಕರೆದಿದ್ದಾರೆ ಅಂತ. ಒಂದು ದಿವಸ ಇಲ್ಲಿ ಬಂದರು, ಊರಿಗೆ ಹೋಗಬೇಕಿತ್ತು, ಹೋಗಲಿಲ್ಲ, ಇವ್ರು ಮಾತ್ರ ಉಳ್ಕೊಂಡ್ರು. ಏನು ಅಂದರೆ ಇಲ್ಲ, ಏನೋ ರೆಕಾರ್ಡಿಂಗ್ ಇದೆ ಅಂದರೆ. ನಾನು ಕೂಡ ಮೋಸ್ಟ್ಲಿ ಏನಕ್ಕೋ ಟ್ರೈ ಮಾಡೋಕ್ಕೆ ಕರೆದಿರ್ತಾರೆ. ಆಮೇಲೆಲ್ಲ ರೆಕಾರ್ಡ್ ಆದ್ಮೇಲೆ ಅಜನೀಶ್ ಕಳಿಸ್ಕೊಟ್ರು. ನಂಗೆ ಅವಲೇ ಗೊತ್ತಾಗಿದ್ದು ಫುಲ್ ಫ್ಲೆಜ್ಡ್ ಅವರೇ ಹಾಡು, ಅವ್ರದ್ದೇ ವಾಯ್ಸ್ ಇದೆ ಅಂತ. ಐ ವಾಸ್ ವೆರಿ ಹ್ಯಾಪಿ ಫಾರ್ ಹರ್. ಬಟ್ ಅವ್ರು ಏನೇ ಮಾಡಿದ್ರು ಅವರ ಒಂದು ಕ್ರೆಡಿಬಿಲಿಟಿ ಮೇಲೆ ಮಾಡಿದ್ದಾರೆ ಹೊರತು ನಾನು ಹೇಳಿ ದಿಸ್ ಇಸ್ ದ ಟ್ರೂತ್, ನಾನು ಹೇಳಿ ಮಾಡಿಸಿದ್ದಲ್ಲ. ಆ ವಾಯ್ಸಲ್ಲಿ ಒಂದು ತೂಕ ಇದೆ, ಕರೆಕ್ಟ್. ಯಾವುದೋ ಅನ್ಪ್ರೊಫೆಷ್ನಲ್ ಆಗಿ ಯಾವುದೋ ವಾಯ್ಸ್ ಅಂತ ಅಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅವರು. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಹರ್ ಆ್ಯಸೆಟ್. ಆ್ಯಂಡ್ ಅವರಿಗೆ ಸಾಂಗ್ ಸಿಗೋಕ್ಕೆ ಕಾರಣ ಅವ್ರ ಟ್ಯಾಲೆಂಟ್. ಸರ್ ನೀವು ಹಾಡ್ತೀರಾ, ನಿಮಗೂ ಮ್ಯೂಸಿಕ್ ಮೇಲೆ ತುಂಬ ಒಲವಿದೆ. ಸೊ ಅವರು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಿದ್ದಾರೆ? ಶಿ ಹಸ್ ಟ್ರೈನ್ಡ್ ಅ ಲಾಟ್ ಇನ್ ದ ಅರ್ಲಿ ಡೇಸ್. ಬಟ್ ಅದಾದಮೇಲೆ ಐ ಥಿಂಕ್ ತುಂಬ ಒಂದು ಐ ಡೋಂಟ್ ನೋ, ಇಟ್ಸ್ ನೇಚರ್ಸ್ ಗಿಫ್ಟ್ ಅವರಿಗೆ. ಅಷ್ಟು ಟ್ರೈನಿಂಗ್ ಮಾಡಿಲ್ಲ ಅಂದರೂ ಶಿ ಸಿಂಗ್ಸ್ ಲೈಕ್ ದಟ್. ಪರ್ಫೆಕ್ಷನಲ್ಲಿ ಹಾಡ್ತಾರೆ. ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಸೇರಿದ್ರೆ ಒಳ್ಳೆ ಮೆಡ್ಲ್ಗಳು ಹಾಡ್ತಾ ಇರ್ತಾರೆ ಮನೆಯಲ್ಲಿ. ಆ್ಯಂಡ್ ಶಿ ಲುಕ್ಸ್ ಅಪ್ ಟು ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಎವ್ರಿಬಡಿ. ಸರ್ ಮಗಳು ಹಾಡಿದ್ರು, ನೀವು ಡ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಟ್ರ ಮೇಕಿಂಗ್ ಬಿಟ್ಟಲ್ಲಿ? ಇಲ್ಲ, ಕಷ್ಟ ಆಗ್ತದೆ ಅಲ್ಲಿ ನಿಶ್ವಿಕಾ ಅವರಿಂದ ಅಷ್ಟೇ, ಬೇರೆ ಏನು. ಮಗಳು ಪಾಪ ಅವ್ರು ಹಾಡ್ಬಿಟ್ಟು ಹೋಗ್ಬಿಟ್ಟೆ. ನಿಮಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಸರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ತಪ್ಪು ಮಾಡಬೇಕಾದ್ರೂ ತುಂಬ ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಅಲ್ಲಿ ನಾನು ಅದಕ್ಕೆ ಹೇಳೋದು ಯಾವಾಗಲೂ, ನಾನು ಸ್ಟ್ರೇಟ್ ಟೇಕಿಗೆ ಹೋಗ್ಬಿಡ್ತೀನಿ, ಟೇಕ್ ಅಂದ್ಬಿಡ್ತೀನಿ. ಅವಾಗ ಏನಾಗುತ್ತೆ, ಯಾರು ನನ್ನನ್ನು ನೋಡ್ತಾರಲ್ಲ, ಚೆನ್ನಾಗಿ ಮಾಡಿ ಕ್ಯಾಮ್ರಾಗೋಸ್ಕರ ಮಾಡ್ಬಿಡ್ತಾರಲ್ಲ, ಈ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಬಿಡ್ಬೋದು. ಅಂದರೆ ತಪ್ಪು ಮಾಡಿದ್ರು ಒನ್ ಮೋರ್ ಅಂದ್ಬಿಡ್ಬೋದು. ಇದು ಏನಾಗುತ್ತೆ ಗೊತ್ತಾ ದೀಪಿಕಾ ಅವರೇ, ಟ್ರೈನಿಂಗಲ್ಲಿ ರಿಹರ್ಸಲ್ ಅಂತಾರಲ್ಲ, ಓಕೆ ರಿಹರ್ಸಲ್ ರೆಡಿ ಮ್ಯೂಸಿಕ್ ಅನ್ನೋಕ್ಕೂ ನಾನು ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರ. ಈ ಡ್ಯಾನ್ಸರ್ಸ್ ಎಸ್ಪೆಷಲಿ 100-200 ಡ್ಯಾನ್ಸರ್ಸ್ ಇದ್ರು, ಅವರೆಲ್ಲ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರ್ಸ್, ನಮ್ಮನ್ನೇ ನೋಡ್ತಾ ಇರ್ತಾರೆ. ಇಲ್ಲಿ ಸದ್ಯಕ್ಕೆ ನಿಶ್ವಿಕಾ ಅವರೇ ಕುತ್ಕೊಂಡು ನಮ್ಮನ್ನು ನೋಡ್ತಾ ಇರ್ತಾರೆ. ಯಾಕೆ ಬೇಕು ಹೇಳಿ, ಬೇಡ. ಸ್ಟೆಪ್ಪನ್ನು ಸುಮ್ಮನೆ ಹಿಂಗೆ ನೋಡ್ತದೆ, ಟೇಕ್ ಹೋಗ್ಬಿಡೋಣ ನೋಡಿ. ಟೇಕ್ ಅನ್ನೋಕ್ಕೆ ಎಲ್ಲರೂ ಜೋಶಲ್ಲಿ ಇರ್ತಾರೆ. ನಾವು ಮಾಡೋದು ಮಿಸ್ಟೇಕ್ ಆದರೂ ಯಾರು ನೋಡಿರಲ್ಲ. ಒನ್ ಮೋರ್ ಅಂತಾರ, ಸರಿ ಒನ್ ಮೋರ್ ಹೋಗ್ಬಿಡೋಣ. ಓಕೆ ಆದರೂ ಓಕೆ, ಸೈಲೆಂಟ್ ಹೋಗ್ಬಿಡೋಣ, ಯಾಕೆ ಬೇಕು ಹೇಳಿ. ಬಟ್ ಐ ಥಿಂಕ್ ಆ ಸಾಂಗ್ ಶಿವು ಹಾಕಿರೋ ಸೆಟ್ಟು, ನಮ್ಮ DOP ಲೈಟಿಂಗು, ಶೋಭಿ ಅವರ ಕೊರಿಯೋಗ್ರಫಿ, ಆ್ಯಂಡ್ ನಿಶ್ವಿಕಾ ಐ ಥಿಂಕ್ ಹ್ಯಾಸ್ ಆ್ಯಡೆಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ದ ಸಾಂಗ್. ಆ್ಯಂಡ್ ಐ ನೆವರ್ ನ್ಯೂ ಅಂದರೆ ನೋಡಿದ್ದೆ ಒಂದು 2-3 ಸಾಂಗ್ ಪ್ರಭುವರೊಟ್ಟಿಗೆಲ್ಲ. ಸೊ ಗ್ರೇಸ್ಫುಲಿ ಶಿ ಡ್ಯಾನ್ಸಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆಲ್ಸೋ ದ ವೇ ದೇ ಪ್ರೆಸೆಂಟೆಡ್ ಹರ್ ಇನ್ ದ ಸಾಂಗ್.
ಸುಮ್ಮನೆ ಯಾವುದೋ ಒಂದು ಇದ್ರ ಥರ ಬಂದು ಹೋಗಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ, ಸಾಂಗಿಗೆ ಒಂದು ವ್ಯಾಲ್ಯೂ ತಂದು ಕೊಟ್ಟಿದ್ದಾರೆ. ಪೀಪಲ್ ಲೈಕ್ ಆ್ಯಕ್ಟರ್ಸ್ ಲೈಕ್ ನಿಶ್ವಿಕರ್, ದೇ ಎಂಜಾಯ್ ಸಾಂಗ್, ದೇ ಎಂಜಾಯ್ ಡ್ಯಾನ್ಸಿಂಗ್, ಸೊ ದೇ ಆರ್ ಇನ್ ಟು ಇಟ್. ಫೈಟ್ ನಮಗೆ ಕೊಟ್ರೆ ಈಸಿ ಉತ್ಸಾಹದಿಂದ ಇದೆಲ್ಲ ಹುಡುಗಿರು ನಡ್ಕೊಂಡು ಹೋಗ್ತಾ ಹಂಗೆ ಇದ್ರೆ ಚಂದ, ನಮಗೆ ಅದೇ ಸೂಟ್ ಆಗುತ್ತೆ. ಇದು ಬೇಡ ಇದು. ಸರ್. ಬಟ್ ಇದಿಷ್ಟು ಆಗೋದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ನಮ್ಮ ಮೊದಲನೇ ರಿಲೀಸ್ ಮ್ಯಾಕ್ಸ್ ಆದ್ಮೇಲೆ ಆ ಒಂದು ಸ್ಟೆಪ್ ಹಾಕೋದು ನೋಡಿ ಥಿಯೇಟ್ರಲ್ಲಿ ಕೂಗೋದು ನೋಡ್ಬಿಟ್ರಲ್ಲ ನಮ್ಮ ಡೈರೆಕ್ಟ್ರು, ಬಿಡ್ಲೇ ಇಲ್ಲ ಈ ಪಿಕ್ಚರ್. ಇಲ್ಲ ಸರ್, ನಿಮ್ಮ ಫ್ಯಾನ್ಸಿಗೆ ಇಷ್ಟ, ನೀವು ಮಾಡಿ ಸರ್. ಅಪ್ಪ ಸುಮ್ಮನೆರಪ್ಪ ವಿಜಯ್, ಬೇಡ ಸುಮ್ಮನೆ ನನ್ನ ಕೈಲಿ ಆಗಲ್ಲ. ಇಲ್ಲ ಸರ್, ಸಿಚುವೇಶನ್ ಇದೆ, ನೀವು ಮಾಡಿ ಸರ್ ಕೂಣ್ ಸಾಕ್ಬಿಟ್ಟಿದ್ದಾರೆ ನನ್ನ. ನೋಡಕ್ ಸೈಲೆಂಟ್ ಇರ್ತಾರೆ ಸರ್. ವೆರಿ ಕಾಮ್ ಗೈ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ವಿಷುವಲಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಇನ್ನೊಂದು ಮಾಡ್ತಾ ಇದೀವಿ ಒಟ್ಟಿಗೆ ನಾವು ಮತ್ತೆ ಮಿಡ್ ಆಫ್ ದಿ ಇಯರಲ್ಲಿ. ಅದು ಡಿಸೆಂಬರ್ ಫಿಕ್ಸಾ ಸರ್? ಗೊತ್ತಿಲ್ಲಮ್ಮ, ಬಿಕಾಸ್ ಡಿಸೆಂಬರಲ್ಲಿ ಈ ಸತಿ ನಾನು ಹೇಗಾನ ಮಾಡಿ ಆ ಟೈಮಲ್ಲಿ ಐ ವಾಂಟ್ ಟು ಗೆಟ್ ಬಿಲ್ಲಾರಂಗ ಭಾಷಾ, ಅದೊಂದು ವರ್ಕ್ ನಡೀತಾ ಇದೆ. ಒಟ್ಟಾರೆ ಒಂದು 2 ಸಿನಿಮಾ ಅಟ್ಲೀಸ್ಟ್ ಈ ವರ್ಷ ಆಗಬೇಕು ಅನ್ನೋದು ಒಂದು ಹಠ ಇದೆ. ರಕ್ಷಿತ್ ಶೆಟ್ಟಿ ಅವರದ್ದು ಒಂದು ಕತೆ ಇತ್ತಲ್ಲ ಸರ್, ಅದೇನೆ? ಈ ರಕ್ಷಿತ್ ಶೆಟ್ಟಿ ಎಲ್ಲಿ ಫಸ್ಟ್ ಅದೇಳಿ ಅವರೇ ಯಾರ ಕೈಗೂ ಸಿಗ್ತಾ ಇಲ್ಲ. ಕತೆ ಬರ್ಕೊಂಡು ಎಲ್ಲೋ ಒಂದು ಕುತ್ಕೊಂಡಿದ್ದಾರೆ. ಸಿ ಈಸ್ ಅ ವೆರಿ ಸ್ವೀಟ್ ಗಾಯ್ ಅಂತ, ಒನ್ ಆಫ್ ಮೈ ಫೇವ್ರೆಟ್ ಬಾಯ್ಸ್. ನಾನು ಅವಾಗ ಏನೂ ಇಲ್ಲ ಅಂದ್ರೆ ಒಂದು ಟೆಕ್ಸ್ಟ್ ಹಾಕ್ತೀನಿ, ವ್ಯಾರ್ ಆರ್ ಯು, ಹೌ ಆರ್ ಯು, ಆಲ್ ಓಕೆ ಅಂತ. ಐ ಥಿಂಕ್ ಹೀ ಸಚ್ ಒಂಥರ ಕುಕೂಂಡ್ ಪರ್ಸನ್. ಅವರಿಗೆ ತುಂಬ ಬೇಗ ಶೆಲ್ಲಲ್ಲಿ ಹೋಗ್ಬಿಡ್ತಾರೆ ಅವರು. ಆ್ಯಂಡ್ ಒಂಥರ ವೆರಿ ಹಿ ಆಲ್ವೇಸ್ ಸ್ಟೇಸ್ ವೆರಿ ಡಿಸ್ಕ್ರೀಟ್. ಒಂಥರ ಐಸೋಲೇಟೆಡ್ ಆಗೇ ಇರ್ತಾರೆ ಅವ್ರು. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವರು ಕತೆ ಬರ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ದಾರೆ ಅವರು. ನಿಮಗೆ ಕತೆ ರೆಡಿ ಆಗ್ತಿದೆಯಾ ಸರ್? It's always a delight if he wants to work with me. It's always a delight. He's such a wonderful technician, writer, actor. ಎಲ್ಲ ಇದ್ದಾರೆ ಅವರು. ಎಲ್ಲದಕ್ಕಿಂತ ಹೆಚ್ಚಾಗಿ ವಂಡರ್ಫುಲ್ ಪರ್ಸನ್. ನಮ್ಮ ಫ್ಯಾಮಿಲಿ ಇದ್ದ ಹಾಗೇನೆ ನಾನು ಅದೇ ಥರನೇ ನೋಡೋದು ಅವ್ರನ್ನ. ಸೊ ಈಸ್ ಅ ಗುಡ್ ಡ್ರೀಮರ್. ಮೋರ್ ದೆನ್ ಎನಿಥಿಂಗ್ ನನಗೆ ಅವರಲ್ಲಿ ಇಷ್ಟ ಆಗೋದು ಅವರು ಸಿನಿಮಾ ಪ್ರೀತಿಸೋ ರೀತಿ. ಸೊ ಇಫ್ ಎಟ್ ಆಲ್ ಇಟ್ ಕಮ್ಸ್ ಐ ವಿಲ್ ಡೂ. ನೋ ದೀಪಿಕಾ ಅವರೇ, 2ನೇ ಕ್ವಶನ್ ಏನಿದೆ ಅದರಲ್ಲಿ?